ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಘವ ಎಂಬ ಹುಡುಗನಿದ್ದ. ಅವನು ತುಂಬ ಮೌನ ಸ್ವಭಾವದವನು. ಎಲ್ಲರ ಜೊತೆಗೆ ಬೆರೆಯುತ್ತಿದ್ದ. ತನ್ನ ಮನಸ್ಸಿನ ಮಾತುಗಳನ್ನು ಯಾರಿಗೂ ಹೇಳುತ್ತಿರಲಿಲ್ಲ. ಅದೇ ಹಳ್ಳಿಯಲ್ಲಿ ನಂದಿನಿ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಇಬ್ಬರು ಬಾಲ್ಯದಿಂದಲೇ ಒಳ್ಳೆಯ ಸ್ನೇಹಿತರು. ಶಾಲೆ, ಕಾಲೇಜು, ಹಬ್ಬ ಹರಿದಿನ ಎಲ್ಲವೂ ಜೊತೆಯಲ್ಲೇ ಕಳೆಯುತ್ತಿದ್ದರು. ಕಾಲ ಕಳೆದಂತೆ ರಾಘವನ ಮನಸ್ಸಿನಲ್ಲಿ ನಂದಿನಿಯ ಬಗ್ಗೆ ವಿಶೇಷವಾದ ಭಾವನೆ ಮೂಡಿತು. ಆದರೆ ಆ ಪ್ರೀತಿಯನ್ನು ಅವನು ಎಂದಿಗೂ ಹೇಳಲಿಲ್ಲ. ಇನ್ನೂ ಸಮಯ ಇದೆ, ನಾಳೆ ಹೇಳುತ್ತೇನೆ ಎಂದು ದಿನಗಳನ್ನು ಕಳೆಯುತ್ತಿದ್ದ. ಒಂದಿನ ನಂದಿನಿ ಸಂತೋಷದಿಂದ ರಾಘವನ ಬಳಿ ಬಂದು, ನನ್ನ ಮದುವೆ ನಿಶ್ಚಯವಾಗಿದೆ ಎಂದಳು. ಆ ಮಾತು ಕೇಳಿದ ಕ್ಷಣ ರಾಘವನ ಹೃದಯ ಒಡೆದಂತಾಯಿತು. ಆದರೂ ಮುಖದಲ್ಲಿ ನಗು ತಂದು ತುಂಬ ಸಂತೋಷ ಆಯಿತು ಎಂದು ಹೇಳಿದ. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ವರ್ಷಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಪ್ರೀತಿಯನ್ನು ಹೇಳದೆ ಕಳೆದುಕೊಂಡಿದ್ದೇನೆ ಎಂಬ ನೋವು ಕಾಡತೊಡಗಿತು. ಮದುವೆಯ ದಿನ ಬಂತು. ಎಲ್ಲರೂ ಸಂಭ್ರಮದಲ್ಲಿದ್ದರು. ರಾಘವ ಕೂಡ ಅತಿಥಿಗಳ ನಡುವೆ ನಿಂತಿದ್ದ. ನಂದಿನಿ ಮದುವೆ ಮಂಟಪಕ್ಕೆ ಬರುವ ಮುನ್ನ ಅವನನ್ನು ನೋಡಿ, ನೀನು ಯಾವಾಗಲೂ ನನ್ನ ಜೀವನದ ಒಳ್ಳೆಯ ಸ್ನೇಹಿತ ಎಂದಳು. ಆ ಮಾತು ಕೇಳಿದಾಗ ರಾಘವನ ಕಣ್ಣಲ್ಲಿ ನೀರು ತುಂಬಿತು. ಅವನು ಅರಿತುಕೊಂಡದ್ದು ಒಂದೇ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕಳೆದು ಹೋಗುವುದು ವ್ಯಕ್ತಿಯಲ್ಲ, ಹೇಳದೆ ಉಳಿದ ಮಾತುಗಳು. ಮದುವೆ ಮುಗಿಯಿತು. ನಂದಿನಿ ತನ್ನ ಹೊಸ ಜೀವನದ ಕಡೆ ಹೊರಟಳು. ರಾಘವ ಅಲ್ಲೇ ನಿಂತು ಅವಳು ಹೋಗುವ ದಾರಿಯನ್ನು ನೋಡುತ್ತಿದ್ದ. ಅವನ ಮನಸ್ಸಿನಲ್ಲಿ ಒಂದು ಪಾಠ ಶಾಶ್ವತವಾಗಿ ಉಳಿಯಿತು. ಮನಸ್ಸಿನಲ್ಲಿರುವ ಒಳ್ಳೆಯ ಭಾವನೆಗಳನ್ನು ಸಮಯ ಇರುವಾಗಲೇ ಹೇಳಬೇಕು, ಏಕೆಂದರೆ ಸಮಯ ಹೋದ ಮೇಲೆ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ. ಆ ದಿನದ ನಂತರ ರಾಘವ ತನ್ನ ಜೀವನವನ್ನು ಹೊಸದಾಗಿ ಆರಂಭಿಸಿದ. ಆದರೆ ಅವನ ಹೃದಯದ ಒಂದು ಮೂಲೆಯಲ್ಲಿ ನಂದಿನಿಯ ನೆನಪು ಮತ್ತು ಹೇಳದೆ ಉಳಿದ ಪ್ರೀತಿ ಸದಾ ಉಳಿಯಿತು. ವ್ಯಕ್ತಿಯನ್ನು ಕಳೆದುಕೊಳ್ಳುವುದಕ್ಕಿಂತ ಹೇಳದೆ ಉಳಿದ ಭಾವನೆಗಳನ್ನು ಕಳೆದುಕೊಳ್ಳುವುದು ಹೆಚ್ಚು ನೋವು ಕೊಡುತ್ತದೆ.